ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಿಚ್ ಒನ್ ಅಮಾಂಗ್ 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, 36 ಸ್ಕ್ವೇರ್ ಹ್ಯಾಸ್ ಲಾಸ್ಟ್ ಡಿಜಿಟ್ 4. ಓಕೆ, ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ, ಈ ಸ್ಕ್ವೇರ್ಸ್ ಅಲ್ಲಿ ಯಾರಿಗೆ ಲಾಸ್ಟ್ ಡಿಜಿಟ್ 4 ಬರುತ್ತಂತ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡೋಣ, ಇವು ಎಲ್ಲಾ ಸ್ಕ್ವೇರ್ದು ಲಾಸ್ಟ್ ಡಿಜಿಟ್ ಫಸ್ಟ್ ಕಂಡುಹಿಡಿಯೋಣ. ಓಕೆ, ಸೊ ಫಸ್ಟ್ ನಾನೇನ್ ಮಾಡ್ತೀನಿ, ಲಾಸ್ಟ್ ಡಿಜಿಟ್ ಕಂಡುಹಿಡಿಯೋಣ. ದ ಲಾಸ್ಟ್ ಡಿಜಿಟ್ ಆಫ್ 64 ಸ್ಕ್ವೇರ್ ಇಸ್ ಈಕ್ವಲ್ ಟು. ಓಕೆ, ಸೊ 64 ಸ್ಕ್ವೇರ್ ಲಾಸ್ಟ್ ಡಿಜಿಟ್ ಯಾವ ತರ ಕಂಡುಹಿಡ್ಬೇಕು ನೋಡ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ, 64 ಸ್ಕ್ವೇರ್ ಕೊಟ್ಟಿದ್ದಾರೆ ತಾನೆ. ಸೊ ನೀವೇನ್ ಮಾಡ್ರಿ, ಇದ್ರಲ್ಲಿರೋ ಲಾಸ್ಟ್ ನಂಬರ್ ಏನಿದೆ ಅಲ್ಲ ಅದನ್ನ ಸ್ಕ್ವೇರ್ ಮಾಡ್ರಿ. ಏನಾಗುತ್ತೆ, 4 ಸ್ಕ್ವೇರ್ ಏನಾಗುತ್ತೆ, 16 ಆಗುತ್ತೆ. ಅದರಲ್ಲಿರೋ ಲಾಸ್ಟ್ ನಂಬರ್ ಬರೀರಿ. ಲಾಸ್ಟ್ ನಂಬರ್ ಏನಿದೆ, 6 ಇದೆ. ಆನ್ಸರ್ ಬಂದ್ಬಿಟ್ಟು 6. ಈ ತರ ನೀವು ಲಾಸ್ಟ್ ಡಿಜಿಟ್ ಕಂಡುಹಿಡ್ಬೇಕು. ಓಕೆ, ಅದೇ ರೀತಿ ಈಗ ಸೆಕೆಂಡ್ ನಂಬರ್ ಫೈಂಡ್ ಮಾಡೋಣ. ಓಕೆ, the last digit of 108 whole square is. Okay, so ಏನ್ ಮಾಡ್ರಿ, ಅವ್ರು ಕೊಟ್ಟರೆ ನಂಬರ್ ಏನು, 108 whole square. ಇದರಲ್ಲಿರೋ ಲಾಸ್ಟ್ ನಂಬರ್ ಏನು, 8 ಇದೆ. ಅದನ್ನ ಸ್ಕ್ವೇರ್ ಮಾಡ್ರಿ. 8 ಸ್ಕ್ವೇರ್ ಎಷ್ಟು, 64. ಸೊ ಏನ್ ಬಂತು, ಲಾಸ್ಟ್ ನಂಬರ್ 4 ಬಂತಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು 4. ಓಕೆ, ಆಮೇಲೆ ನೆಕ್ಸ್ಟ್ ಥರ್ಡ್ ನಂಬರ್ ನೋಡೋಣ. the last digit of 292 whole square. Okay, so 292 whole square last digit ಕಂಡುಹಿಡಿಯೋಣ. ಸೊ ಲಾಸ್ಟ್ ನಂಬರ್ ಏನಿದೆ, 2 ಇದೆ. ಈ 2 ನ ನೀವು ಸ್ಕ್ವೇರ್ ಮಾಡ್ರಿ. 2 ಸ್ಕ್ವೇರ್ ಏನು, 4. ಸೊ ಇಲ್ಲೇನಿದೆ, ಒಂದೇ ನಂಬರ್ ಬಂದಿದೆ, ಅದೇ ಲಾಸ್ಟ್ ಡಿಜಿಟ್ ಏನದು, 4. ಓಕೆ, ನೆಕ್ಸ್ಟ್ the last digit of 36 whole square. ಓಕೆ, ಸೊ ಅವ್ರು ಕೇಳ್ತಿರೋದ್ರಿಂದ 36 ಹೋಲ್ ಸ್ಕ್ವೇರ್ ಲಾಸ್ಟ್ ಡಿಜಿಟ್, ಲಾಸ್ಟ್ ನಂಬರ್ 6 ಇದೆ, ಅದ್ರದ್ದು ಸ್ಕ್ವೇರ್ ಮಾಡ್ರಿ. 6 ಸ್ಕ್ವೇರ್ ಏನ್ ಬರುತ್ತೆ, 36 ಬರುತ್ತೆ. ಲಾಸ್ಟ್ ನಂಬರ್ ಏನಿದೆ, 6 ಇದೆ. ಸೊ ಆನ್ಸರ್ ಬಂದ್ಬಿಟ್ಟು 6. ಓಕೆ, ಸೊ ಇವಾಗ ಅವ್ರು ಕೇಳಿರೋದೇನು, ಇವ್ರು ಸ್ಕ್ವೇರ್ ಮಾಡಿದಾಗ ಲಾಸ್ಟ್ ಡಿಜಿಟ್ ಏನ್ ಬರ್ಬೇಕು, ಅವ್ರಿಗೆ 4 ಬರ್ಬೇಕು. ಸೊ ಎಲ್ಲೆಲ್ಲಿ ಬಂದಿದೆ, ಎರಡ್ ಕಡೆ ಬಂದಿದೆ. ಒಂದು 108 ಸ್ಕ್ವೇರ್ ಮಾಡಿದಾಗ, ಇನ್ನೊಂದು 292 ಸ್ಕ್ವೇರ್ ಮಾಡಿದಾಗ. ಸೊ ಬೇಕಿದ್ರೆ ಅದನ್ನ ಅಂಡರ್ಲೈನ್ ಮಾಡ್ತೀನಿ. ಓಕೆ, ಎರಡು ಕಡೆ ನಮಗೆ ಲಾಸ್ಟ್ ಡಿಜಿಟ್ 4 ಬಂದಿದೆ. ಸೊ ಆನ್ಸರ್ ಏನ್ ಬರೀಬೇಕು, ಓಕೆ, 108 ಸ್ಕ್ವೇರ್ ಅಂಡ್ 292 ಹೋಲ್ ಸ್ಕ್ವೇರ್ ಆಸ್ ಲಾಸ್ಟ್ ಡಿಜಿಟ್ 4. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು 10 ರೂಪೀಸ್, 20, 50 ಅಥವಾ 100 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಲೆಸನ್ ಫುಲ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನಾನು ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ದು ಎಲ್ಲಾ ಲಿಂಕ್ ಹಾಕಿದ್ದೀನಿ. ನೀವು ಅದನ್ನ ಜಾಯ್ನ್ ಆಗ್ರಿ. ಓಕೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲಾ ಲಿಂಕ್ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಿಗುತ್ತೆ. ನೀವು ಅದನ್ನ ಜಾಯ್ನ್ ಆಗ್ರಿ.